ಪ್ರೀತಿಯ ವೀಕ್ಷಕರೇ, ಕರುನಾಡು ಪಯಣ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. 1 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ ಇವತ್ತಿನ ದಿನ ಸುಮಾರು 14,000. ಆದರೂ ಅದರ ಮೇಲಿನ ವ್ಯಾಮೋಹ ನಮ್ಮ ಜನಕ್ಕೆ ಏನೂ ಕಡಿಮೆಯಾಗಿಲ್ಲ. ವೀಕ್ಷಕರೇ, ಭಾರತದಲ್ಲಿ ಸುಮಾರು 450 ಮೆಟ್ರಿಕ್ ಟನ್ನಷ್ಟು ವಾರ್ಷಿಕವಾಗಿ ಬೇಡಿಕೆ ಇದೆ. ಆದರೆ ನಾವು ಉತ್ಪಾದನೆ ಮಾಡುವ ಚಿನ್ನಕ್ಕೂ ನಮ್ಮ ದೇಶದಲ್ಲಿ ಇರುವ ಬೇಡಿಕೆಗೂ ಒಂದಕ್ಕೊಂದು ತಾಳೆ ಆಗುವುದಿಲ್ಲ. ಹೀಗಾಗಿ ಭಾರತ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಬೇರೆ ಬೇರೆ ದೇಶಗಳಿಂದ ಖರೀದಿ ಮಾಡುತ್ತೆ. ಹೀಗೆ ಚಿನ್ನ ಅಂದಾಗ ನಮ್ಮ ಸಮಾಜಕ್ಕೆ ನೆನಪಾಗುವುದು ನಮ್ಮ ಕರ್ನಾಟಕದ ಕೋಲಾರದ KGF ಹಾಗೂ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಗಳು. ವೀಕ್ಷಕರೇ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಜಗತ್ತಿನ ಟಾಪ್ 10 ಚಿನ್ನದ ಗಣಿಗಳನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಜಗತ್ತಿನ 10ನೇ ಅತಿ ದೊಡ್ಡ ಚಿನ್ನದ ಗಣಿ ಪಪುವಾ ನ್ಯೂ ಗಿನಿಯಾ ದೇಶದ ಲಿಯರ್ ಗೋಲ್ಡ್ ಮೈನ್. ಈ ಗೋಲ್ಡ್ ಮೈನಿನ ವಿಶೇಷತೆ ಏನೆಂದರೆ ಇದು ಜ್ವಾಲಾಮುಖಿ ಪ್ರದೇಶದಲ್ಲಿ ಇದೆ. ಈ ಚಿನ್ನದ ಗಣಿಯು ಪ್ರದೇಶದ ಕೆಳಗೆ ಬಿಸಿ ಲಾವಾ ಚಲಿಸುತ್ತದೆ. ಈ ಗಣಿಯ ಕೆಳಗಿನ ಭೂಮಿಯ ತಾಪಮಾನ ಸುಮಾರು 200 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿದೆ. ಇಂತಹ ತಾಪಮಾನದಲ್ಲಿಯೂ ವಾರ್ಷಿಕವಾಗಿ ಸುಮಾರು 22 ಟನ್ ಚಿನ್ನವನ್ನು ಈ ಮೈನ್ನಿಂದ ಹೊರತೆಗೆಯುತ್ತಾರೆ. ಇನ್ನು ಜಗತ್ತಿನ 9ನೇ ಅತಿ ದೊಡ್ಡ ಚಿನ್ನದ ಗಣಿ ಎಂದರೆ ಕೆನಡಾ ದೇಶದ ಕ್ಯೂಬೆಕ್ ಪ್ರಾಂತ್ಯದಲ್ಲಿ ಇರುವ ಕೆನೆಡಿಯನ್ ಮಲಾಟ್ರಿಕ್ ಗೋಲ್ಡ್ ಮೈನ್. ಈ ಗಣಿಯ ವಿಶೇಷತೆ ಏನೆಂದರೆ ಇದು ಓಪನ್ ಫಿಟ್ ಮೈನ್. ಅಂದರೆ ನಮ್ಮ ಬಳ್ಳಾರಿಯಲ್ಲಿ ಹೇಗೆ ಕಬ್ಬಿಣದ ಅದಿರನ್ನು ಭೂಮಿಯ ಮೇಲ್ಮೈನಿಂದ ಆಳವಾಗಿ ತೋಡಿ ಕಬ್ಬಿಣದ ಅದಿರವನ್ನು ಹೊರತೆಗೆಯುತ್ತಾರೆ, ಹಾಗೆಯೇ ಈ ಚಿನ್ನದ ಗಣಿಯಲ್ಲಿ ಭೂಮಿಯನ್ನು ಆಳವಾಗಿ ಅಗೆದು ಚಿನ್ನವನ್ನು ಹೊರತೆಗೆಯುತ್ತಾರೆ. ಈ ಗಣಿಯಲ್ಲಿ ವಾರ್ಷಿಕವಾಗಿ ಸುಮಾರು 23 ಟನ್ ಚಿನ್ನವನ್ನು ಭೂಮಿಯಿಂದ ಹೊರತೆಗೆಯುತ್ತಾರೆ. ವೀಕ್ಷಕರೇ, ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕರುನಾಡು ಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಇನ್ನು ವೀಕ್ಷಕರೇ, ಜಗತ್ತಿನ 8ನೇ ಅತಿ ದೊಡ್ಡ ಚಿನ್ನದ ಗಣಿ ಆಫ್ರಿಕಾ ಖಂಡದ ಕಾಂಗೋ ದೇಶದಲ್ಲಿ ಇರುವ ಕಿಬಾಲಿ ಗೋಲ್ಡ್ ಮೈನ್. ಈ ಗಣಿಯ ವಿಶೇಷತೆ ಏನೆಂದರೆ ಇದು ಓಪನ್ ಫಿಟ್ನ ಜೊತೆಗೆ ಅಂಡರ್ ಗ್ರೌಂಡ್ ಮೈನಿಂಗ್ ನಡೆಯುವಂತಹ ಚಿನ್ನದ ಗಣಿಯಾಗಿದೆ. ಈ ಗಣಿಯಲ್ಲಿ ವಾರ್ಷಿಕವಾಗಿ ಸುಮಾರು 23ರಿಂದ 24 ಟನ್ ಚಿನ್ನವನ್ನು ಹೊರತೆಗೆಯುತ್ತಾರೆ. ವೀಕ್ಷಕರೇ, ಈ ಆಫ್ರಿಕಾ ಖಂಡದ ದೌರ್ಬಲ್ಯ ಏನು ನೋಡ್ರಿ. ಹೆಸರಿಗೆ ಸಂಪತ್ತಿನ ಖಂಡ, ಆದರೆ ಜಗತ್ತಿನ ಬಡ ದೇಶಗಳೇ ತುಂಬಿರುವಂತಹ ಖಂಡ. ಈ ಖಂಡದ ಸಂಪತ್ತನ್ನು ಅಮೇರಿಕ, ಚೀನಾ, ಯುರೋಪ್ ದೇಶಗಳು ನೂರಾರು ವರ್ಷಗಳಿಂದ ಈ ಖಂಡವನ್ನು ಕೊಳ್ಳೆ ಹೊಡೆದಿದ್ದಾರೆ. ಹೀಗಾಗಿ ನಮ್ಮ ಪುಸ್ತಕಗಳಲ್ಲಿ, ಇತಿಹಾಸಗಳಲ್ಲಿ ಇರುವ ಹಾಗೆ ನಿಜವಾಗಿಯೂ ಆಫ್ರಿಕಾ ಖಂಡ ಕಗ್ಗತ್ತಲೆಯ ಖಂಡವಾಗಿಯೇ ಉಳಿದುಬಿಟ್ಟಿದೆ. ಇನ್ನು ಜಗತ್ತಿನ 7ನೇ ಅತಿ ದೊಡ್ಡ ಚಿನ್ನದ ಗಣಿಗೆ ಬಂದರೆ ಅದು ಆಸ್ಟ್ರೇಲಿಯಾ ದೇಶದ ಬೋಡಿಂಗ್ಟನ್ ಗೋಲ್ಡ್ ಮೈನ್. ಈ ಗಣಿಯು ಆಸ್ಟ್ರೇಲಿಯಾ ದೇಶದ ಪಶ್ಚಿಮ ಭಾಗದಲ್ಲಿ ಪರ್ತ್ ನಗರದ ಕಡೆ ಇದೆ. ಈ ಗಣಿಯು ಓಪನ್ ಫಿಟ್ ಮೈನಿಂಗ್ನ ಆಗಿದ್ದು ಜಗತ್ತಿನ ಅತಿ ದೊಡ್ಡ ಡಂಪ್ ಟ್ರಕ್ಗಳನ್ನು ಹೊಂದಿದೆ. ಈ ಗಣಿಯಿಂದ ವಾರ್ಷಿಕವಾಗಿ ಸುಮಾರು 24ರಿಂದ 25 ಟನ್ನಷ್ಟು ಚಿನ್ನವನ್ನು ಹೊರತೆಗೆಯುತ್ತಾರೆ. ವೀಕ್ಷಕರೇ, ಜಗತ್ತಿನ 6ನೇ ಸ್ಥಾನದಲ್ಲಿ ಇರುವ ಚಿನ್ನದ ಗಣಿಯು ಕೆರಿಬಿಯನ್ ಸಮುದ್ರದ ಬಳಿ ಕಂಡುಬರುವ ಡೊಮಿನಿಕನ್ ರಿಪಬ್ಲಿಕ್ನಲ್ಲಿರುವ ಪ್ಯೂಬ್ಲೋ ವಿಹೋದ ಚಿನ್ನದ ಗಣಿ. ಈ ಚಿನ್ನದ ಗಣಿಯಲ್ಲಿ ವಾರ್ಷಿಕವಾಗಿ 25ರಿಂದ 26 ಟನ್ ಚಿನ್ನವನ್ನು ಹೊರತೆಗೆಯುತ್ತಾರೆ. ಒಂದು ಕಾಲದಲ್ಲಿ ಅತಿಯಾದ ಪರಿಸರದ ಮೇಲಿನ ಸಮಸ್ಯೆಗಳಿಂದ ಮುಚ್ಚಿದ್ದಂತಹ ಈ ಚಿನ್ನದ ಗಣಿ ಇಂದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಮತ್ತೆ ಕಾರ್ಯವನ್ನು ನಿರ್ವಹಿಸುತ್ತಾ ಇದೆ. ವೀಕ್ಷಕರೇ, ಯಾವುದೇ ಲಾಭದಾಯಕ ಮತ್ತು ಆರ್ಥಿಕತೆಗೆ ಸಹಾಯವಾಗುವಂತಹ ಕಾರ್ಯವಿದೆ ಎಂದಾಗ ಅಲ್ಲಿ ಖಂಡಿತವಾಗಿ ಅಮೆರಿಕ ಇದ್ದೇ ಇರುತ್ತದೆ. ಹಾಗೆ ಜಗತ್ತಿನ 5ನೇ ಅತಿ ದೊಡ್ಡ ಚಿನ್ನದ ಗಣಿ ಇರುವುದು ಸಹ ಅಮೆರಿಕಾದಲ್ಲಿ. ಅಮೆರಿಕದ ನೆವಾಡಾ ರಾಜ್ಯದಲ್ಲಿ ಇರುವ ಕಾರ್ಲಿನ್ ಟ್ರೆಂಟ್ ಎಂಬ ಚಿನ್ನದ ಗಣಿಯನ್ನು ನಾವು ನೋಡಬಹುದು. ಇದು 1960ರ ದಶಕದಲ್ಲಿ ಈ ಚಿನ್ನದ ಗಣಿಯನ್ನು ಪತ್ತೆ ಮಾಡಲಾಗುತ್ತದೆ. ಈ ಕಾರ್ಲಿನ್ ಟ್ರೆಂಟ್ ಚಿನ್ನದ ಗಣಿಯು ವಾರ್ಷಿಕವಾಗಿ ಸುಮಾರು 45ರಿಂದ 46 ಟನ್ ಚಿನ್ನವನ್ನು ಹೊರತೆಗೆಯುತ್ತಾರೆ. ಇದು ಕೇವಲ ಒಂದು ಗಣಿಯಲ್ಲ, ಇದು ಗಣಿಗಳ ಸರಣಿಯಾಗಿದೆ.
ವೀಕ್ಷಕರೇ, ಒಂದು ಕಾಲದಲ್ಲಿ ಜಗತ್ತಿನ ನಂಬರ್ 1 ಚಿನ್ನದ ಗಣಿ ಮತ್ತು ಪ್ರಸ್ತುತವಾಗಿ ಜಗತ್ತಿನ 4ನೇ ಅತಿ ದೊಡ್ಡ ಚಿನ್ನದ ಗಣಿಯಾಗಿರುವ ಇಂಡೋನೇಷ್ಯಾದ ಪಪುವಾ ಪ್ರದೇಶದಲ್ಲಿರುವ ಗ್ರಾಸ್ಬೆಲ್ಟ್ ಚಿನ್ನದ ಗಣಿಯು, ಈ ಚಿನ್ನದ ಗಣಿಯ ವಿಶೇಷತೆ ಏನೆಂದರೆ ಇದು ಚಿನ್ನದ ಗಣಿಯ ಜೊತೆಗೆ ತಾಮ್ರದ ಭಂಡಾರವನ್ನು ಸಹ ಹೊಂದಿದೆ. ಈ ಚಿನ್ನದ ಗಣಿಯು ವಾರ್ಷಿಕವಾಗಿ ಸುಮಾರು 50ರಿಂದ 60 ಟನ್ ಚಿನ್ನವನ್ನು ಈ ಗಣಿಗಳಿಂದ ಹೊರತೆಗೆಯುತ್ತಾರೆ. ಈ ಗಣಿಯು ಇಂಡೋನೇಷ್ಯಾದ ಆರ್ಥಿಕತೆಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದೆ. ಇನ್ನು ಜಗತ್ತಿನ 3ನೇ ಅತಿ ದೊಡ್ಡದ ಚಿನ್ನದ ಗಣಿಗೆ ಬಂದರೆ ಅದು ಒಲಿಂಪಿಯಾಡದ ಚಿನ್ನದ ಗಣಿ. ಇದು ರಷ್ಯಾದ ಸೈಬೇರಿಯಾದ ಮಧ್ಯಭಾಗದಲ್ಲಿ ಈ ಗಣಿ ಇದ್ದು -40 ಡಿಗ್ರಿ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವಂತಹ ಚಿನ್ನದ ಗಣಿಯಾಗಿದೆ. ಈ ಗಣಿಯು ವಾರ್ಷಿಕವಾಗಿ ಸುಮಾರು 40ರಿಂದ 60 ಟನ್ನಷ್ಟು ಚಿನ್ನವನ್ನು ಈ ಗಣಿಯಿಂದ ಹೊರತೆಗೆಯುತ್ತಾರೆ. ಈ ಚಿನ್ನದ ಗಣಿಯಿಂದ ಹೊರತೆಗೆಯಲಾಗುತ್ತಿರುವಂತಹ ಬಂಗಾರವು ರಷ್ಯಾದ ಆರ್ಥಿಕತೆಗೆ, ವಿದೇಶಿ ವ್ಯಾಪಾರಕ್ಕೆ ಬೆನ್ನೆಲುಬಾಗಿ ನಿಂತಿರುವುದನ್ನು ನಾವು ನೋಡಬಹುದು. ಇನ್ನು ಜಗತ್ತಿನ 2ನೇ ಅತಿ ದೊಡ್ಡ ಚಿನ್ನದ ಗಣಿ ಎಂದರೆ ಒಂದು ಕಾಲದ ಸೋವಿಯತ್ ಯೂನಿಯನ್ನಿನ ಭಾಗವಾಗಿದ್ದ ಈಗಿನ ಉಜ್ಬೇಕಿಸ್ತಾನ್ ದೇಶದ ಕಿಜಲ್ಕುಮ್ ಮರುಭೂಮಿಯ ಮಧ್ಯೆ ಇರುವ ಮೂರ್ನತಾಹು ಚಿನ್ನದ ಗಣಿ. ಈ ಚಿನ್ನದ ಗಣಿ ಬಾಹ್ಯಾಕಾಶದಿಂದ ನೋಡಿದಾಗ ಭೂಮಿಗೆ ಗಾಯವಾದಂತೆ ಕಾಣುತ್ತದೆ. ಈ ಗಣಿಯಿಂದ ವಾರ್ಷಿಕವಾಗಿ ಸುಮಾರು 70ರಿಂದ 90 ಟನ್ ಚಿನ್ನವನ್ನು ಹೊರತೆಗೆಯಲಾಗುತ್ತದೆ. ಇನ್ನು ವೀಕ್ಷಕರೇ, ಜಗತ್ತಿನದಲ್ಲಿರುವಂತಹ ಅತಿ ದೊಡ್ಡ ಮತ್ತು ನಂಬರ್ 1 ಸ್ಥಾನ ಹೊಂದಿದಂತಹ ಚಿನ್ನದ ಗಣಿ ಇರುವುದು ಅಮೆರಿಕದ ನೆವಾಡಾ ರಾಜ್ಯದಲ್ಲಿ ಇರುವ ನೆವಾಡಾ ಗೋಲ್ಡ್ ಮೈನ್. ಈ ಗಣಿಯು ಜಗತ್ತಿನ ಒಟ್ಟು ಚಿನ್ನದ ಸುಮಾರು 3ರಷ್ಟು ಚಿನ್ನವನ್ನು ಈ ಒಂದೇ ಗಣಿಯಿಂದ ಉತ್ಪಾದಿಸುತ್ತಾರೆ. ಒಂದು ವರ್ಷದಲ್ಲಿ ಸುಮಾರು 80ರಿಂದ 100 ಟನ್ನಷ್ಟು ಚಿನ್ನವನ್ನು ಈ ಒಂದು ಗಣಿಯಿಂದ ಹೊರತೆಗೆಯಲಾಗುತ್ತದೆ. ಇದು ಅಮೆರಿಕದ ಅತಿ ದೊಡ್ಡ ಆಕ್ಟಿವ್ ಗೋಲ್ಡ್ ಮೈನ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದೆ. ವೀಕ್ಷಕರೇ, ನಾವು ಹಾಕಿಕೊಳ್ಳುವ ಒಂದು ಚಿನ್ನದ ಸರ, ಒಂದು ಚಿನ್ನದ ಉಂಗುರದ ಹಿಂದೆ ಕಿಲೋಮೀಟರ್ ಗಟ್ಟಲೆ ಆಳವಾದಂತಹ ಭೂಮಿಯ ನಾಶ, ಸಾವಿರಾರು ಕಾರ್ಮಿಕರ ಶ್ರಮ, ಅನೇಕ ಜೀವಗಳ ಬಲಿದಾನವನ್ನು ನಮ್ಮ ಸಮಾಜವು ಮರೆತೇ ಹೋಗುತ್ತದೆ. ವೀಕ್ಷಕರೇ, ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕರುನಾಡು ಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಆನ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.